ಈ ಪ್ರಕರಣದ A1 ಆರೋಪಿ ಪವಿತ್ರಾಗೆ ಬೇಲ್ ಸಿಕ್ಕಿಲ್ಲ. ಬೇಲ್ ಅರ್ಜಿ ವಜಾಗೊಳಿಸಿದೆ ಕೋರ್ಟ್. ಜಾಮೀನು ಕೋರಿ ಅರ್ಜಿ ಸಲ್ಲಿಸಿದ್ರು ಪವಿತ್ರ ಗೌಡ. ಬಟ್ ಅವರಿಗೆ ಅವರು ನಿರೀಕ್ಷೆ ಮಾಡಿದಂತಹ ತೀರ್ಪು ಸಿಕ್ಕಿಲ್ಲ. ಅರ್ಜಿ ವಜಾ ಆಗಿದೆ. ಕೊಲೆ ಆರೋಪಿ ಪವಿತ್ರ ಗೌಡಗೆ ಬೇಲ್ ವಿಚಾರದಲ್ಲಿ ಬಿಗ್ ಶಾಕ್ ಸಿಕ್ಕಿದೆ. ಈಗ ಜಾಮೀನು ಅರ್ಜಿಯನ್ನ ಕೋರ್ಟ್ ವಜಾಗೊಳಿಸಿದೆ. ಅವರು ಹೊಸ ಗ್ರೌಂಡ್ಸ್ ಅಥವಾ ಕೆಲವೊಂದು ಅಂಶಗಳನ್ನ ಈ ಪ್ರಕರಣದಲ್ಲಿ ಅಂದ್ರೆ ಈ ಸಲ ಬೇಲನ್ನ ಕೇಳಬೇಕಾದ್ರೆ ಅಪ್ಲೈ ಮಾಡಿದ್ರು. ಅದೇನು ಅಂದ್ರೆ ಈ BNS ಆಕ್ಟ್ ಅನ್ನ ಸೇರಿಸಿಲ್ಲ ಇವರು, ಹಳೆ IPC ಸೆಕ್ಷನ್ಸ್ ಗಳನ್ನ ಹಾಕಿದ್ದಾರೆ. ಹೊಸ ಗ್ರೌಂಡ್ಸ್ ಮೇಲೆ ಜಾಮೀನು ಕೊಡಿ ನೀವು ಅನ್ನೋ ವಾದವನ್ನ ಮುಂದಿಟ್ಟಿದ್ರು ಪವಿತ್ರ ಗೌಡ ಪರ ವಕೀಲ ಬಾಲನ್ ಅವರು. ಆದ್ರೆ ಈಗ BNS ಆಕ್ಟ್ ಬದಲು IPC ಸೆಕ್ಷನ್ ಅಡಿ ಚಾರ್ಜ್ ಶೀಟ್ ಅನ್ನ ಪೊಲೀಸರು ಸಲ್ಲಿಸಿದ್ದಾರೆ. ಇದರಲ್ಲೇ ಕೆಲ ಲೋಪಗಳಾಗಿದೆ. ಇದನ್ನ ಪ್ರಶ್ನೆ ಮಾಡಿ ಜಾಮೀನು ಕೋರಿ ಅರ್ಜಿಯನ್ನ ಸಲ್ಲಿಸಿದ್ರು ಪವಿತ್ರ ಗೌಡ. ಆದ್ರೂ ಕೂಡ ಅವರು ಇದರಲ್ಲಿ ಫೇಲ್ ಆಗಿದ್ದಾರೆ. ಅವರು ಹಿಂದೆ ಒಂದು ಅಂಶವನ್ನ ಮುಂದಕ್ಕೆ ತಂದಿದ್ರು, ನಾನೊಬ್ಬ ಸಿಂಗಲ್ ಪೇರೆಂಟ್, ವಯಸ್ಸಾಗಿದೆ ತಾಯಿಗೆ, ಹೆಣ್ಣು ಅನ್ನುವಂತಹ ಅನುಕಂಪದ ಮೇರೆಗೆ ನನಗೆ ಬೇಲನ್ನ ಕೊಡಿ, ಅಪ್ಲೈ ಸಿಗಬೇಕು ಅಂತ ಕೇಳಿದ್ರು. ಅದಾಗಿರ್ಲಿಲ್ಲ. ಎರಡನೇ ಸಲ ಅವರ ಪರ ವಕೀಲರು ಬಾಲನ್ ಅವರು ಈ BNS ಆಕ್ಟ್ ಮತ್ತು IPC ಸೆಕ್ಷನ್ಸ್ಗಳನ್ನ, ಈಗ ಹಳೇದ IPC ಸೆಕ್ಷನ್ಸ್ ಇಲ್ಲ, ಬಟ್ ಈ ಪ್ರಕರಣ ಆಗಿರೋದು ಇತ್ತೀಚೆಗೆ BNS ಆಕ್ಟ್ ಆಕ್ಷನ್ ಅಂದ್ರೆ BNS ನ ಅಂಶಗಳನ್ನ ಪರಿಗಣಿಸದೆ ಹಳೆ IPC ಸೆಕ್ಷನ್ಸ್ ಗಳನ್ನ ತಗೊಂಡಿದ್ದಾರೆ. ಈ ರೀತಿಯಾಗಿ ಟೆಕ್ನಿಕಲಿ ಮೂವ್ ಮಾಡೋಕ್ ನೋಡಿದ್ದಾರೆ, ಬಟ್ ಆಗಿಲ್ಲ, ಅವ್ರ ಕೈಯಲ್ಲಿ ಆಗಿಲ್ಲ. ಇದೀಗ ಫೈನಲಿ ಬೇಲ್ ಅನ್ನ ಅಂದ್ರೆ ಬೇಲ್ ಕೋರಿ ಅರ್ಜಿ ಸಲ್ಲಿಸಿದ್ರಲ್ಲ, ಅದು ವಜಾ ಆಗಿದೆ. ಸೊ ಮತ್ತೊಂದು ಸಲ ಮುಖಭಂಗ, ಮತ್ತೆ ಇದೀಗ ಜೈಲಿನಲ್ಲೇ ಕಾಲವನ್ನ ಕಳೆಯುವಂತಹ ಪರಿಸ್ಥಿತಿ ಪವಿತ್ರ ಗೌಡಗೆ. ಜಾಮೀನು ಅರ್ಜಿಯನ್ನ ಕೋರ್ಟ್ ವಜಾಗೊಳಿಸಿದೆ. ವಾದ ಪ್ರತಿವಾದವನ್ನ ಆಲಿಸಿ ಜಾಮೀನು ಅರ್ಜಿ ವಜಾ ಆಗಿದೆ ಕೊಲೆ ಆರೋಪಿ ಪವಿತ್ರ ಗೌಡಗೆ. ಇದು ನಿಜಕ್ಕೂ ಶಾಕ್. ಇದೀಗ ಸಿಂಗಲ್ ಪೇರೆಂಟ್, ತಾಯಿ ವಯಸ್ಸಾಗಿದೆ ಮತ್ತು ನಾನೊಬ್ಬ ಹೆಣ್ಣು ಮಗಳು, ಇದನ್ನ ಪರಿಗಣನೆಗೆ ತಗೊಂಡು ನನಗೆ ಜಾಮೀನು ಅರ್ಜಿಯನ್ನ ಕೊಡಬೇಕು ಅಂತ ಹೋಗಿದ್ರು. ಅದು ಆಗಿರ್ಲಿಲ್ಲ. ಈಗ ಎರಡನೇ ಸಲ ಮತ್ತೆ ಅವಕಾಶ ಸಿಕ್ಕಂತಹ ಹಿನ್ನೆಲೆಯಲ್ಲಿ ಈ ಸೆಕ್ಷನ್ಸ್ ಗಳನ್ನ ಮುಂದಕ್ಕೆ ಇಟ್ಕೊಂಡು ಹೋದ್ರು. BNS ನ ಹಾಕ್ಬೇಕಾಗಿರೋದು IPC ಸೆಕ್ಷನ್ಸ್ ಗಳನ್ನ ಹಾಕಿದ್ದಾರೆ. ಇದ್ರಲ್ಲೇ ಲೋಪ ಇದೆ. ಹಾಗಾಗಿ ಇದನ್ನಾದ್ರೂ ಪರಿಗಣಿಸಿ ನನ್ನ ಕಕ್ಷಿದಾರರಿಗೆ ನೀವು ಬೇಲನ್ನ ಕೊಡಬೇಕು, ಬೇಕಾದ್ರೆ ಕೆಲವೊಂದು ಕಂಡೀಷನ್ಸ್ ಗಳನ್ನ ಹಾಕಿ ಅಂತ ಕೂಡ ಕೇಳಿರ್ತಾರೆ. ಬಟ್ ವಾದ ಪ್ರತಿವಾದವನ್ನ ಆಲಿಸಿ ಜಾಮೀನು ಅರ್ಜಿಯನ್ನ ತಿರಸ್ಕಾರ ಮಾಡಲಾಗಿದೆ, ಅಂದ್ರೆ ವಜಾ ಮಾಡಿದ್ದಾರೆ. ಏನೇನು ಅಂಶಗಳನ್ನ ಪ್ರಸ್ತಾಪ ಮಾಡಲಾಯಿತು, ಪೊಲೀಸರು ಏನೇನು ತಂದ್ರು ಅಂಡ್ ಇವ್ರೇನೇನು ಪ್ರಸ್ತಾಪ ಮಾಡಿದ್ರು, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅದನ್ನ ತಿಳಿಸುವಂತಹ ಪ್ರಯತ್ನವನ್ನು ನಿಮ್ಮ ಮುಂದೆ ಇಡ್ತೀವಿ ನಾವು. ಕೊಲೆ ಆರೋಪಿ ಪವಿತ್ರ ಗೌಡಗೆ ಬಿಗ್ ಶಾಕ್. ಈ ಪ್ರಕರಣದಲ್ಲಿ ರೇಣುಕಾ ಸ್ವಾಮಿ ಕೊಲೆ ಆರೋಪಿಗಳಿಗೆ ಬೇಲ್ ಸಿಕ್ಕಿತ್ತು, ಹೊರಗಿದ್ರು, ಮತ್ತೆ ತಮ್ಮ ಬಿಸ್ನೆಸ್ಗೆ ಕೈ ಹಾಕಿದ್ರು, ಇಂಪ್ರೂವ್ ಮಾಡೋಕೆ ಹೋದ್ರು. ಅಷ್ಟೊತ್ತಿಗೆ ಸುಪ್ರೀಂ ಕೋರ್ಟ್ ಚಾಟಿ ಬೀಸ್ತು. ಹೆಂಗ್ರಿ ನೀವು ವೈಫೈ ಲೈಫ್ ಸ್ಟೈಲ್ನ ಅಂದರೆ ಅನಗತ್ಯವಾಗಿ ಬೇಲ್ ಕೊಡ್ತೀರಿ, ನೀವು ಜೈಲೊಳಗಿರೋರಿಗೆ 5 ಸ್ಟಾರ್ ಫೆಸಿಲಿಟೀಸ್ ಹೇಗ್ರಿ ಕೊಡ್ತೀರಿ ಅಂತ ಚೀಮಾರಿ ಹಾಕ್ತು. ಇದಾಗ್ತಾ ಇದ್ದಂತೆ ಪೊಲೀಸರು ಮುಲಾಜಿಲ್ದಂಗೆ ಎಲ್ಲೆಲ್ಲಿದ್ರು ಅಲ್ಲಲ್ಲೇ ಅವ್ರನ್ನ ಲಾಕ್ ಮಾಡಿಕೊಂಡು ಮತ್ತೆ ಜೈಲಿಗಟ್ಟುವ ಕೆಲಸವನ್ನ ಮಾಡಿದ್ರು. ಇದ್ರ ಬೆನ್ನಲ್ಲೇ ಇದೀಗ ಪವಿತ್ರ ಗೌಡ ಮತ್ತೆ ಬೇಲ್ ಅರ್ಜಿಯನ್ನ ಹಾಕಿದ್ರು. ಬೇಲ್ ಸಿಗ್ಲಿ ನನಗೆ, ಈ ಪ್ರಕರಣ ತನಿಖೆ ಪಾಡಿಗೆ ತನಿಖೆ ಆಗಲಿ, ಬೇಕಾದ್ರೆ ನಾನು ತನಿಖೆಗೆ ಸಹಕರಿಸ್ತೀನಿ, ಅವ್ರು ಕರೆದಾಗೆಲ್ಲ ಹೋಗ್ತೀನಿ. ನಾನೊಬ್ಬ ಹೆಣ್ಣು ಮಗಳು ಮತ್ತು ನನಗೊಬ್ಬ ಮಗಳು ಕೂಡ ಇದ್ದಾಳೆ, ನಾನು ಸಿಂಗಲ್ ಪೇರೆಂಟ್. ಹಾಗಾಗಿ ಇದನ್ನ ನೀವು ಪರಿಗಣನೆಗೆ ತಗೊಂಡು ನನಗೆ ಬೇಲನ್ನ ಕೊಡಿ ಅಂತ ಕೇಳಿದ್ರು. ಒಪ್ಪಿರಲಿಲ್ಲ. ನೀವು ಒಬ್ರು ಹೆಣ್ಮಗಳು ಆ್ಯಂಡ್ ಈಗ ಅನ್ಯಾಯ ಆಗಿರೋದು ಕೂಡ ಒಬ್ಬ ಹೆಣ್ಣು ಮಗಳಿಗೆ ಅಂತ ಕೋರ್ಟ್ ಚೀಮಾರಿ ಹಾಕಿತ್ತು.